ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸಿರಿಸಿ. ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಊಟ ಮಾಡಿದ ತಕ್ಷಣ ಹೊಟ್ಟೆಯಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಆಹಾರ ತಿನ್ನಕ್ಕೆ ಆಗ್ತಾ ಇಲ್ಲ, ಒಂದು ಚೂರು ಆಹಾರದಲ್ಲಿ ವ್ಯತ್ಯಾಸ ಆದರೂ ಕೂಡ ಹೊಟ್ಟೆಯಲ್ಲಿ ಏನೋ ಆಗ್ತಾ ಇದೆ, ಹಾಗೇನೆ ಪದೇ ಪದೇ ಹೊಟ್ಟೆ ನೋವು ಮತ್ತೆ ಖಾರ ಪದಾರ್ಥನ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇದು ಗ್ಯಾಸ್ಟ್ರೈಟಿಸಿನ ಮುನ್ಸೂಚನೆ ಇರಬಹುದು. ಹೌದು, ಗ್ಯಾಸ್ಟ್ರೈಟಿಸ್ ಇತ್ತೀಚೆಗೆ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ನಮ್ಮ ಲೈಫ್ ಸ್ಟೈಲ್ ಮತ್ತೆ ಆಹಾರ ಕ್ರಮ ಇದಕ್ಕೆ ಮೇನ್ ಕಲ್ಪ್ರಿಟ್ ಅಂದ್ರೆ ದೋಷಿ ಅಂತ ಹೇಳ್ಬೋದು. ಇದು ಎಲ್ಲಾ ವಯಸ್ಸಿನವರಲ್ಲಿಯೂ ಕೂಡ ಕಾಣಬಹುದು. ಸೊ ಈ ಗ್ಯಾಸ್ಟ್ರೈಟಿಸ್ ತೊಂದರೆ ಏನಿದೆ ಇದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಈ ಗ್ಯಾಸ್ಟ್ರೈಟಿಸ್ ಅಲ್ಲಿ ಏನಾಗುತ್ತೆ, ಹಾಗೇನೆ ಗ್ಯಾಸ್ಟ್ರೈಟಿಸ್ ತೊಂದರೆ ಇದ್ರೆ ಮನೆಯಲ್ಲಿಯೇ ಏನು ನೀವು ಔಷಧಿಯನ್ನ ಮಾಡ್ಕೊಳ್ಬಹುದು ಅಂತ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಏನು ಅಂತ ನೋಡಕ್ ಹೋದ್ರೆ ಇದು ಜಠರದ ಒಳ ಪದರದ ಉರಿಯೂತ. ನಮ್ಮ ಜಠರದಲ್ಲಿ ನಾವು ತಿಂದಿರೋ ಆಹಾರ ಜೀರ್ಣ ಆಗ್ಬೇಕು ಅಂತ ಒಂದು ಆಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಇದನ್ನ HCl ಅಂತ ಹೇಳ್ತಾರೆ. ಈ ಆಸಿಡ್ನ ಕೆಲಸ ಏನು ಅಂತಂದ್ರೆ ನಾವು ತಿಂದಿರೋ ಆಹಾರವನ್ನ ಜೀರ್ಣ ಮಾಡುವಂಥದ್ದು, ಬ್ರೇಕ್ ಅಂದ್ರೆ ಸಣ್ಣ ಸಣ್ಣ ಇದಾಗಿ ಬ್ರೇಕ್ ಮಾಡಿ ಜೀರ್ಣ ಮಾಡುವಂಥದ್ದು. ಯಾವಾಗ ಈ ಆಸಿಡ್ ಜಾಸ್ತಿ ಆಗುತ್ತೋ ಆವಾಗ ನಮ್ಮ ಹೊಟ್ಟೆಗೆ ಇದು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾರ್ಮಲ್ ಆಗಿ ಆ ಆಸಿಡ್ ಅಂಶ ನಮ್ಮ ಹೊಟ್ಟೆಯ ಜಠರದ ಜೀವಕೋಶಗಳಿಗೆ ತೊಂದರೆ ಕೊಡಬಾರ್ದು ಅಂತ ಅಲ್ಲಿ ಒಂದು ಲೋಳೆ ಅಂಶದ ಒಂದು ಲೇಯರ್ ಇರುತ್ತೆ, ಮ್ಯೂಕೋಸಲ್ ಲೈನಿಂಗ್ ಅಂತ ಏನ್ ಕರಿತೀವಿ. ಇದು ಯಾವಾಗ್ಲೂ ನಮ್ಮ ಜಠರದ ಸೆಲ್ಸ್ನ ಈ ಒಂದು ಆಸಿಡ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಯಾವಾಗ ಈ ಆಸಿಡ್ ಅಂಶ ಜಾಸ್ತಿ ಆಗುತ್ತೋ ಆ ಲೋಳೆ ಅಂಶ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಅದು ಆ ಲೋಳೆ ಅಂಶವನ್ನ ದಾಟಿ ನಮ್ಮ ಜಠರದ ಸೆಲ್ಸ್ಗೆ ಹಾನಿ ಉಂಟು ಮಾಡುತ್ತೆ. ಇದಕ್ಕೆ ಸಾಮಾನ್ಯವಾಗಿ ಏನು ಕಾರಣ, ಈ ರೀತಿ ಆಗಕ್ಕೆ ಏನು ಕಾರಣ ಅಂತ ನೋಡಕ್ ಹೋದ್ರೆ ಮೊದಲನೇದಾಗಿ ತುಂಬಾ ಸ್ಪೈಸಿ ಫುಡ್ ಅನ್ನ ತಿನ್ನೋದು, ಖಾರ ಆಹಾರವನ್ನ ತಿನ್ನೋದು, ಹಾಗೇನೆ ಹೊರಗಿನ ಕರಿದ ತಿಂಡಿ, ಬೇಕರಿ ಐಟಮ್ಸ್ ಈ ರೀತಿ ಇವುಗಳನ್ನೆಲ್ಲ ಜಾಸ್ತಿ ಸೇವನೆಯಿಂದ ಇದು ಆಗುತ್ತೆ. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವಂಥದ್ದು. ನಮಗೆ ಯಾವಾಗ ಹಸಿವಾಗುತ್ತೋ ಅವಾಗ ಈ ಆಸಿಡ್ ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಜಾಸ್ತಿ ಹೊತ್ತು ನಾವು ಹೊಟ್ಟೆಗೆ ಏನು ಹಾಕ್ತೆ ಹಾಗೆ ಇಟ್ಟಾಗ ಈ ಆಸಿಡ್ ಅಂಶ ಹೊಟ್ಟೆಯಲ್ಲಿ ಜಾಸ್ತಿ ಆಗಿ ಅದು ನಮ್ಮ ಜಠರದ ಸೆಲ್ಸ್ಗೆ ಹಾನಿ ಉಂಟು ಮಾಡುತ್ತೆ. ಹಾಗೇನೆ ನೀರನ್ನ ಕಡಿಮೆ ಕುಡಿಯುವಂಥದ್ದು, ಇದರಿಂದ ಕೂಡ ಈ ಒಂದು ತೊಂದರೆ ಆಗುವಂಥದ್ದು. ಈ ಆಹಾರ ಮತ್ತೆ ಜೀವನ ಶೈಲಿಯಿಂದ ಆಗುವಂತಹ ರೀಸನ್ಸ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇನ್ಫೆಕ್ಷನ್, ಅದರಲ್ಲೂ ಪ್ರಮುಖವಾಗಿ H. ಪೈಲೋರಿ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ H. ಪೈಲೋರಿ ಇನ್ಫೆಕ್ಷನ್ ಇಂದ ಈ ಗ್ಯಾಸ್ಟ್ರೈಟಿಸ್ ತೊಂದರೆನ ನಾವು ಪ್ರಮುಖವಾಗಿ ಕಾಣಬಹುದು. ಈ H. ಪೈಲೋರಿ ನಮ್ಮ ಹೊಟ್ಟೆಯಲ್ಲಿರುವ ಆಸಿಡ್ ಇಂದ ನಾಶ ಆಗಲ್ಲ. ಸೊ ಅದರಿಂದ ಇದು ಆ ಆಸಿಡ್ ಅಂಶ ಇದ್ರೂ ಕೂಡ ಅದನ್ನ ದಾಟಿ ನಮ್ಮ ಸ್ಟಮಕ್ ಜಠರದ ಸೆಲ್ಸ್ಗೆ ಹಾನಿ ಉಂಟು ಮಾಡುತ್ತೆ. ಹಾಗಿದ್ರೆ ಈ ರೀತಿಯ ತೊಂದರೆ ಆದಾಗ ಇದು ಇನ್ನೂ ಸಿವಿಯರ್ ಆಗಬಾರ್ದು, ಈ ಗ್ಯಾಸ್ಟ್ರೈಟಿಸ್ ಅಲ್ಸರ್ಗೆ ತಿರುಗಬಾರ್ದು ಅಂತಂದ್ರೆ ನಾವು ಮನೆಯಲ್ಲಿಯೇ ಕೆಲವೊಂದು ಮನೆಮದ್ದನ್ನ ಮಾಡಿ ಇದನ್ನ ಕಡಿಮೆ ಮಾಡ್ಕೊಳ್ಬಹುದು. ಆ ಮನೆಮದ್ದು ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ಈ ಗ್ಯಾಸ್ಟ್ರೈಟಿಸ್ ಆದಾಗ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಬ್ಲೋಟಿಂಗ್, ಹೊಟ್ಟೆ ಉಬ್ರ ಇರುತ್ತೆ, ಹೊಟ್ಟೆಯಲ್ಲಿ ಏನೋ ತುಂಬಿಕೊಂಡಂಗೆ ಯಾವಾಗಲೂ ಅನಿಸ್ತಾ ಇರುವಂಥದ್ದು. ಸೊ ಎರಡನೇದಾಗಿ ಹೊಟ್ಟೆ ನೋವು ಬರುವಂಥದ್ದು, ಅದನ್ನು ಕೂಡ ಊಟ ಆದ ತಕ್ಷಣ ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು, ಅಥವಾ ಊಟ ಆದ ತಕ್ಷಣ ಹೊಟ್ಟೆಯಲ್ಲಿ ಏನೋ ತುಂಬಾ ಟೈಟ್ ಆಗಿ ಅನ್ಸೋವಂಥದ್ದು, ಏನೋ ತುಂಬಿಕೊಂಡಿದೆ, ಗಂಟ್ಲು ತನಕ ಬರ್ತಾ ಇದೆ ಅಂತ ಅನ್ಸೋವಂಥದ್ದು. ಇದು ಸಿವಿಯರ್ ಆದ್ರೆ ನಿಮ್ಗೆ ಹುಳಿ ತೇಗು ಬರುವಂಥದ್ದು, ಎದೆಯಲ್ಲಿ ಉರಿ ಬರುವಂಥದ್ದು, ಈ ರೀತಿಯ ತೊಂದರೆಗಳು ಕೂಡ ಕಾಣಿಸ್ಕೊಳ್ಬಹುದು. ಹಾಗೇನೆ ಎದೆಯ ಭಾಗದಲ್ಲಿ ಜಾಸ್ತಿ ನೋವು ಬರುವಂಥದ್ದು, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಇರುವಾಗ ಎದೆಯ ಭಾಗದಲ್ಲೆಲ್ಲ ನೋವು ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗೇನೆ ಇನ್ನು ಬೇರೆ ಸಿಂಪ್ಟಮ್ಸ್ ಯಾವುದು ಅಂತ ನೋಡಕ್ ಹೋದ್ರೆ ಪದೇ ಪದೇ ತೇಗು ಬರುವಂಥದ್ದು, ಅಥವಾ ವಾಂತಿ ಬರೋ ತರ ಆಗುವಂಥದ್ದು, ವಾಕರಿಕೆ ಬರುವಂಥದ್ದು, ಈ ರೀತಿಯ ಸಿಂಪ್ಟಮ್ಸ್ ಅನ್ನ ನಾವು ಗ್ಯಾಸ್ಟ್ರೈಟಿಸ್ ಅಲ್ಲಿ ನೋಡಬಹುದು. ಹಾಗಿದ್ರೆ ಇವಾಗ ನಾವು ಮನೆಯಲ್ಲಿಯೇ ಇದಕ್ಕೆ ಯಾವ ರೀತಿಯ ಮನೆಮದ್ದನ್ನ ಮಾಡಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ನೋಡೋಣ. ಮೊದಲನೇದಾಗಿ ಕ್ಯಾಬೇಜ್ ಜ್ಯೂಸ್. ಪ್ರತಿನಿತ್ಯ 1 ಗ್ಲಾಸ್ನಷ್ಟು ಕ್ಯಾಬೇಜ್ ಜ್ಯೂಸನ್ನ ಸೇವಿಸುವಂಥದ್ದು. ಇದರಲ್ಲಿ ವಿಟಮಿನ್ ಯು ಇರೋದ್ರಿಂದ ಇದು ನಮಗೆ ಹೊಟ್ಟೆಯಲ್ಲಿ H. ಪೈಲೋರಿ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡಿ ಗ್ಯಾಸ್ಟ್ರೈಟಿಸ್ ಅನ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳ ರಸ, 1 ಗ್ಲಾಸ್ ಬೂದುಗುಂಬಳ ರಸವನ್ನ ತೆಗೆದುಕೊಳ್ಳಿ, ಅದಕ್ಕೆ ಅರ್ಧ ಚಮಚದಷ್ಟು ಶುಂಠಿಯ ರಸವನ್ನ ಸೇರಿಸ್ಕೊಳ್ಳಿ. ಇದರಿಂದ ಕೂಡ ಈ ಗ್ಯಾಸ್ಟ್ರೈಟಿಸ್ ಇಂದ ಬರುವಂತಹ ಹೊಟ್ಟೆ ನೋವು ಮತ್ತೆ ಗ್ಯಾಸ್ಟ್ರೈಟಿಸ್ ಇವೆರಡೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಮೂರನೇದಾಗಿ ಇಂಗು ಮಜ್ಜಿಗೆ, 1 ಗ್ಲಾಸ್ ಮಜ್ಜಿಗೆನ ತೆಗೆದುಕೊಳ್ಳಿ, ಅದಕ್ಕೆ
1 ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ಇಂಗಿನ ಪೌಡರ್ ಅನ್ನು ಸೇರಿಸಿ, ಅಥವಾ ಗಟ್ಟಿ ಇಂಗು ಇದೆ ಅಂತಂದ್ರೆ ಒಂದು ಕೊತ್ತಂಬರಿ ಕಾಳಿನಷ್ಟು ಸಣ್ಣದಾದಂತಹ ಇಂಗಿನ ಪೀಸನ್ನು ಅದಕ್ಕೆ ಆಡ್ ಮಾಡಿ ಅದನ್ನ ಕುಡಿಯುವಂಥದ್ದು. ಇದರಿಂದ ಕೂಡ ಹೊಟ್ಟೆಯಲ್ಲಿ ನಿಮಗೆ ಉರಿಯೂತ ಆಗಿದ್ರೆ ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ಗ್ಯಾಸ್ ತೊಂದರೆ, ಫ್ಲಾಟ್ಯುಲೆನ್ಸ್ ಅಂತ ಏನ್ ಕರಿತೀವಿ, ಈ ರೀತಿಯ ತೊಂದರೆ ಇದ್ರೆ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಹಾಗೇನೆ ಇನ್ನೊಂದು ಉಪಯುಕ್ತವಾದಂತಹ ಮನೆಮದ್ದು ಅಂತಂದ್ರೆ ಆಪಲ್ ಸಿಡರ್ ವಿನೆಗರ್. 1 ಗ್ಲಾಸ್ ನೀರಿಗೆ 1 ಚಮಚದಷ್ಟು ಆಪಲ್ ಸಿಡರ್ ವಿನೆಗರ್ನ ಸೇರಿಸಿ ಕುಡಿಯುವಂಥದ್ದು. ಇದರಿಂದ ಹೊಟ್ಟೆಯಲ್ಲಿ ಯಾವುದೇ ಮೈಕ್ರೋ ಆರ್ಗನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಂದ್ರೆ, ಇನ್ಫೆಕ್ಷನ್ ಆಗಿ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೇನೆ ಇನ್ನೊಂದು ಡಿಕಾಕ್ಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಕ್ ಹೋದ್ರೆ, 1 ಚಮಚ ಜೀರಿಗೆ ತಗೊಳ್ಳಿ, 1 ಚಮಚ ಸೋಂಪು ತಗೊಳ್ಳಿ, 2 ಚಿಟಿಕೆಯಷ್ಟು ಅಜವಾನ. ಇದನ್ನ 1 ಗ್ಲಾಸ್ ನೀರಿಗೆ ಸೇರಿಸಿ ಕುದಿಸುವಂಥದ್ದು. ಅದು 1/4 ಲೋಟ ನೀರು ಆಗುವಷ್ಟು ತನಕ ಕುದಿಸಿ ಅದನ್ನ ಸೇವಿಸೋದ್ರಿಂದ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ. ಹಾಗೇನೆ ಇನ್ನೊಂದು ಹೊಟ್ಟೆಯಲ್ಲಿ ಸೂದಿಂಗ್ ಎಫೆಕ್ಟ್ ಕ್ರಿಯೇಟ್ ಮಾಡುವಂತಹ ಒಂದು ಮನೆಮದ್ದು ಅಂತಂದ್ರೆ ಅಲೋವೆರಾ ಜೆಲ್. 1 ಗ್ಲಾಸ್ ನೀರಿಗೆ 2 ಚಮಚ ನ್ಯಾಚುರಲ್ ಮನೆಯಲ್ಲೇ ಬೆಳೆದಿರುವಂತಹ ಅಲೋವೆರಾ ಗಿಡದ ಜೆಲ್ಲನ್ನು ತೆಗೆದುಕೊಳ್ಳಿ, ಅದನ್ನ ಈ ನೀರಿಗೆ ಸೇರಿಸಿ ಕುಡಿಯುವಂಥದ್ದು. ಅಲೋವೆರಾದಲ್ಲಿ ಆಂಟಿಸೆಪ್ಟಿಕ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸುವಂತಹ ಪ್ರಾಪರ್ಟಿ ಇರುತ್ತೆ. ಅದೇ ರೀತಿ ಹೊಟ್ಟೆಯಲ್ಲಿ ಆಗಿರೋ ಉರಿಯೂತವನ್ನ ಕಡಿಮೆ ಮಾಡುವಂತಹ ಪ್ರಾಪರ್ಟಿ ಕೂಡ ಇರುತ್ತೆ. ಆದ್ದರಿಂದ ಈ ಒಂದು ಮಿಶ್ರಣವನ್ನ ಸೇವಿಸೋದ್ರಿಂದ ಕೂಡ ನಿಮಗೆ ಗ್ಯಾಸ್ಟ್ರೈಟಿಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಪ್ರತಿನಿತ್ಯ ನಿಮ್ಮ ಆಹಾರ ಕ್ರಮದಲ್ಲಿ 1 ಅಥವಾ 2 ಕಪ್ ಮೊಸರನ್ನ ಅಳವಡಿಸ್ಕೊಳ್ಳೋದು. ಮೊಸರನ್ನ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಗ್ಯಾಸ್ಟ್ರೈಟಿಸ್ ತೊಂದರೆ ಕಡಿಮೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಮೊಸರು ನ್ಯಾಚುರಲ್ ಪ್ರೋಬಯೋಟಿಕ್. ಇದನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗ್ಬೋದು. ಹಾಗೇನೆ ನಿಮ್ಮ ಅಡುಗೆಯಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಅನ್ನ ಯೂಸ್ ಮಾಡೋದು. ಪ್ರತಿನಿತ್ಯದ ಅಡುಗೆಯಲ್ಲಿ ಗುಡ್ ಫ್ಯಾಟ್ ವರ್ಜಿನ್ ಕೊಕೊನಟ್ ಆಯಿಲ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಜಠರದ ಸೆಲ್ಸ್ಗೆ ಆಗೋ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬಹುದು. ಅದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಸ್ಟಮಕ್ ಅಲ್ಸರ್ ಈ ರೀತಿಯ ಪ್ರಾಬ್ಲಮ್ಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ನಾನು ಇವತ್ತು ಹೇಳಿರೋ ಮನೆಮದ್ದನ್ನ ನೀವು ಕೂಡ ಟ್ರೈ ಮಾಡಿ ನಿಮಗೆ ಗೊತ್ತಿರೋರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.